ಅದು ಹೆಂಗೆ ಇಂಗ್ಲೀಷಲ್ಲಿ ಹೇಳ್ಬೇಕು ನೋಡು, ಹೇಳೋಪ್ಪ. ಥೋ, ಇಟ್ ಇಸ್ ದ ಕಾಂಕ್ರೀಟ್ ಈಸ್ ಕಮ್ಮಿಂಗ್. ಮಾತಾಡೋಪ್ಪ. ಥೋ ವಿಡಿಯೋ ಆನ್ ಮಾಡಬೇಕು. ಅವನ ಐತಿ. ಹಾಂ ಏನು ಬೇಕಪ್ಪ? ವಾಟ್ ಇಸ್ ಓಡಿಯೋನ ಕೈ ಕೊಡೋ, ಇಲ್ಲಿ ಓಡೋಗ್ಬೇಡಪ್ಪ, ಇಲ್ಲಿ ಬರೋ. ಥೋ ಇಲ್ಲ ಮಾತಾಡೋದಲ್ಲ. ಈಗ ನಿನಗೆ ಬೇಕದು ಏನು? ಫುಡ್. ಏನು ಫುಡ್ಡು? ಬೇಳೆ ಸಾರು. ಬೇಳೆ ಸಾರು ಅಲ್ಲ. ಸರಿ ಕಣ, ಒಂದು ಪ್ರಶ್ನೆ ಕೇಳ್ತೇನೆ, ಯಾವುದು ಉತ್ತರ ಹೇಳ್ಬೇಕು ನೋಡು. ಒಂದು ಇಲಿಗೂ ಒಂದು ಆನೆಗೂ ದೋಸ್ತಿ ಇದ್ದಂತೆ. ಇಲಿ ಏನು ಮಾಡ್ದ, ಇವರಿಬ್ರು ಮುಚ್ಚಾಟ ಆಟ ಆಡ್ದಂತೆ. ಸರಿ ಅನ್ಕೊಂಡು ಟಾಸ್ ಮಾಡ್ದ, ಆನೆ ಗೆದ್ಬಿಟ್ಟ. ಆನೆ ಏನಂದ, ಸರಿ ಇಲಿ ನೀ ಹೋಗಿ ಎಲ್ಲರೂ ಒಂದು ಜಾಗಲ ಬಚ್ಚಿಡು, ನಾ ಹೋಗಿ ನಿನ್ನ ಹುಡುಕ್ತೀನಿ ಅನ್ಕೊಂಡು ಹೇಳೋಣಂತೆ. ಇವ ಏನು ಮಾಡೋಣ, ಇಲಿ ಹೋಗಿ ಪಟ್ನೆ ಓಡೋಗಿನ. ಓಡೋಗಿದ ತಕ್ಷಣ ಆನೆ ಗೊತ್ತಾಗ್ಬಿಡ್ತು, ಇವನು ಎಲ್ಲಿ ಹಂಸ್ಬಿಟ್ಟಾನೆ, ಎಲ್ಲಿ ಕುಂತೀನ ಏನು ಗೊತ್ತಾಗ್ಬಿಟ್ಟು. ಅದೇಂಗೆ ದೇವಸ್ಥಾನ ಒಳಗೆ ಹೋಗಿದ್ದೆ ಅನ್ಕೊ ಅವ್ನು ಗೊತ್ತಾಗಿತ್ತು. ಹೇಳ, ಆ ಪ್ರಶ್ನೆಗೆ ಉತ್ತರ ಹೇಳೋ. ಹೇಳೋ. ಇವರಿಬ್ರು ಮುಚ್ಚಾಟ ಆಡ್ದ ಆಟ, ಮುಚ್ಚಾಟಲ್ಲಿ ಟಾಸ್ ಮಾಡ್ದ, ಆನೆ ಗೆದ್ದ. ಆನೆ ಅಂದ, ನಾನು ನಿನ್ನ ಹಿಡಿತೀನಿ, ನೀ ಎಲ್ಲರೂ ಹೋಗಿ ಆರಾಮಾಗಿ ಎಲ್ಲರೂ ಒಂದು ಜಾಗಲ ಬಚ್ಚಿಡು, ನಾನು ನಿನ್ನ ಪತ್ತೆ ಮಾಡ್ತೀನಿ ಅಂತ ಹೇಳೋಣ. ಇಲ್ಲಿ ಏನು ಮಾಡೋಣ, ಸಡನ್ಲಿ ಹೋಗಿ ದೇವಸ್ಥಾನ ಒಳಗೆ ನುಕ್ಕೊಂಡ್ಬಿಟ್ಟಾನೆ. ಆದರೆ ಆನೆಗೆ ಗೊತ್ತಾಯ್ತು ದೇವಸ್ಥಾನ ಒಳಗೆ ಇದ್ದಾನೆ. ಅದು ಹೆಂಗೆ ಗೊತ್ತಾಗ್ತು ಅನ್ಕೊಂಡು ಆ ಪ್ರಶ್ನೆ. ಆನೆಗೆ ಹೋಗಕ್ಕಾಗಲ್ಲ ಅಲ್ಲಿ, ನೋಡಿರ್ಬೇಕು. ಆನೆ ಹಂಗಲ್ಲ, ಆನೆಗೆ ಹೋಗಕ್ಕಾಗಲ್ಲ. ನೋಡಿದ ಇಲ್ಲಿ ಒಳಗೆ ಹೋಗೋದನ್ನು ನೋಡಿರ್ಬೇಕು. ಅಲ್ಲ, ಅವ್ನು ಹೋಗಿ ಹಿಡಿಬೇಕಲ್ಲ. ಅದು ಹೆಂಗೆ ಗೊತ್ತಾಯ್ತು? ಅವನು ಇಲ್ಲಿ ಆ ದೇವಸ್ಥಾನ ಒಳಗೆ ಐತಿ ಅಂದ್ಕೊಂಡು ಹೆಂಗೆ ಗೊತ್ತಾಯ್ತು? ಹೇಳೋ. ಇಬ್ರು ಹೋಗಿ ಪೊಪಸಿ ಕುಡ್ಕೊಬೇಡಣ್ಣ ವರ್ಲ್ಡ್ ಕಪ್ದು. ಹೇಳೋಪ್ಪ ಇದ್ರೆ ಪ್ರಶ್ನೆಗೆ ಉತ್ತರ ಹೇಳೋ. ಪ್ರಶ್ನೆಗೆ ಉತ್ತರ ಇಲ್ಲ ನೋಡಿ. ನೀನು ಹೇಳು. ನನಗೂ ಗೊತ್ತಿಲ್ಲ ಬಿಡ್ಸೋಕರ್. ಯಾಕೆ ಗೊತ್ತಾ, ಇಲಿ ದೇವಸ್ಥಾನ ಹೋಗ್ಬೇಕು ಮುಂಚೆ ಏನು ಮಾಡ್ಬಿಟ್ಟೇನೆ, ದೇವಸ್ಥಾನ ತಕ್ಷಣ ಬಂದ ತಕ್ಷಣ ಚಪ್ಪಲಿನ ಬಿಟ್ಟು ಒಳಗೆ ಹೋಗ್ಬಿಟ್ಟಾನೆ. ಹೋಗಿ ಪತ್ತೆ ಹಚ್ಬಿಟ್ಟ. ನನ್ನ ಮಗ ಒಳಗಿದ್ದಾನೆ ಅನ್ಕೊ ಪತ್ತೆ ಹಚ್ಬಿಟ್ಟ. ಅದಕ್ಕೆ ಐಡಿಯಾ ಮಾಡಬೇಕು. ಸರಿ ಕಣ, ಆನೆ ಫ್ರಿಜ್ ಒಳಗಿದ್ದಂತೆ. ಹಾಂ, ಒಂಟೆ ಇದು ಏನಪ್ಪ ಜಿರಾಫ್ ಬಂದಿದಂತೆ. ಜಿರಾಫ್ ಬಂದು ಏನು ಮಾಡ್ದೆ, ಆನೆ ಆಚೆ ತೆಗೆದು ಜಿರಾಫ್ ಒಳಗೆ ಹೋಗ್ಬಿಟ್ಟಾನೆ. ಸಡನ್ಲಿ ಏನು ಮಾಡೋದು, ಎಲ್ಲ ಪಂಚಾಯತ್ ಕಡೆ ಬರ್ರೋ ಎಲ್ಲ ಬರ್ರೋ ಅಂದ್ಕೊಂಡು ಕೇಳ್ದಂತೆ. ಆದರೆ 2 ಮಂದಿ ಬಂದಿಲ್ಲ ಅಂತೆ. ಆಮೇಲೆ ಹೋಗಿ ಹುಡ್ಕಾಡ್ಕೊಂಡು ಒಬ್ಬ ಸಿಕ್ಕಿಂದ, ಇನ್ನೊಬ್ಬ ಯಾರು ಸಿಕ್ಕಿಲ್ಲ. ಇನ್ನೊಬ್ಬ ಬಂದಿರ್ಬೇಕಿಲ್ಲ. ಯಾರು ಬಂದಿಲ್ಲ ಹೇಳೋ. ಹೇಳೋ, ನೀನಾರು ಹೇಳೋ. ನಂಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ, ಆನೆ ಫ್ರಿಜ್ ಒಳಗಿದ್ದ, ಆ ಜಿರಾಫ್ ಬಂದು ಅವನು ಆಚೆ ತೆಗೆದುಬಿಟ್ಟ. ನಾನು ಜಿರಾಫ್ ಹೋಗಿ ಫ್ರಿಜ್ನ ಕೂತಿದ್ದಾನು. ಆನೆ ಹುಡುಕಿದ ಸಿಕ್ಕಿದ, ಜಿರಾಫ್ ಹೋಗಿ ಫ್ರಿಜ್ ಒಳಗೆ ಕೂತಿದ್ದ. ಅದಕ್ಕೆ ಜಿರಾಫ್ ಸಿಕ್ಕದೆ ಹೋದ.